ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪದ್ಧತಿ ಕಲಾಚಾರದ ಪ್ರತೀಕವಾದಂಥ ಅದೆಷ್ಟೋ ವಿಶೇಷತೆಗಳನ್ನು ಹೊತ್ತು ತರುತ್ತೆ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ ಕಾರ್ಯಕ್ರಮ. ಶ್ರೀರಾಮ ಕಲಾ ವೇದಿಕೆಯು ಬೆಂಗಳೂರಿನ ಬಸವನಗುಡಿಯ ಗಾಯನ ಸಮಾಜದಲ್ಲಿ ಗುರು ಪಂಡಿತ್ ಶೇಷಗಿರಿ ಹಾನ್ಗಲ್ ರವರ ಜನ್ಮ ಶತಮಾನೋತ್ಸವ ಹಾಗೂ ಶ್ರೀ ರಾಮಚಂದ್ರ ಯಾವಗಲ್ ಸ್ಮರಣಾರ್ಥ ವಾರ್ಷಿಕ ಸಂಗೀತ ಉತ್ಸವ ನಾಗನಮನ ಸೊಗಸಾಗಿ ಆಯೋಜನೆ ಮಾಡಲಾಗಿತ್ತು.
ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ಸಾಮರಸ್ಯ, ಐಕ್ಯತೆ ಇವೆಲ್ಲವನ್ನ ಹೊಸೆದು ಬೆಸೆದು ಪ್ರತಿ ಭಾರತೀಯರ ಮನದ ಅಂಗಳದಲ್ಲಿ, ಮನೆಯ ಅಂಗಳದಲ್ಲಿ ಹಾಗೂ ಧಮನಿಗಳಲ್ಲೂ ಪ್ರವಹಿಸುವಂತೆ ಮಾಡಿದಂಥ ಒಂದು ಸೊಗಸಾದ ಹಾಡು ಅಂದರೆ ಅದು ವಂದೇ ಮಾತರಂ. ಈ ಹಾಡಿಗೆ 150 ವರ್ಷಗಳ ಸಂಭ್ರಮ. ಈಗ ಹಿಂದೂ ಸಮಾಜೋತ್ಸವ ಸಮಿತಿ ಈ ವಿಶೇಷ ಸಂಭ್ರಮವನ್ನು ಜಗದಗಲಕ್ಕೆ ಹರಡುವಂತಹ ನಿಟ್ಟಿನಲ್ಲಿ 1000 ವಿದ್ಯಾರ್ಥಿಗಳನ್ನು ಒಂದೇ ಸೂರಿನಡಿ ಸೇರಿಸಿ ಸಹಸ್ರ ಕಂಠ ಗಾಯನದ ಮೂಲಕ ಒಂದೇ ಕಂಠದಲ್ಲಿ ನಾವು ಈ ಹಾಡಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ವಿಶೇಷತೆಯನ್ನು ತುಂಬೋಣ ಅನ್ನುವಂಥ ನಿಟ್ಟಿನಲ್ಲಿ ಸಹಸ್ರ ಕಂಠ ಗಾಯನದ ವಂದೇ ಮಾತರಂ ಹಾಡಿಗೆ ವಿಶೇಷ ಭವ್ಯ ಆಯೋಜನೆಯನ್ನು ವೇದಿಕೆಯೊಂದನ್ನು ನಿರ್ಮಾಣ ಮಾಡಿತು. ಶಿವ ಹೇಳ್ತಾನೆ, ತಯಾ ಸಂಕ್ಷಾಲಯೇ ಬಾಹ್ಯಂ ಅಂತರಂ ದೈಹಿಕಂ ಮಲಂ ಅಂತ ಹೇಳ್ತಾನೆ. ಹೊರಗಡೆ ಇರೋ ಕೊಳೆಯನ್ನ ಏನೇನು ಸಾಧನಗಳು ಹಾಕಿ ತಕ್ಕೊಳ್ಬೋದು, ಆದರೆ ಒಳಗಡೆ ಇರೋ ಮಲವನ್ನ ತೆಗೆಯೋನು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಗುರುವೇ ಬೇಕು. ನಮಗೆ ಮೊದಲು ಜನ್ಮ ಕೊಟ್ಟಿದ್ದ ತಾಯಿಗೆ ನಾವು ಜನನಿ ಅಂತ ಹೇಳ್ತೀವಿ. ಈ ದೇಹವನ್ನು ಕೊಟ್ಟಿರ್ತಾಳೆ, ಹೀಗೆ ಬಂದು ನಮಗೆ ಮಾತಾಡೋಕ್ಕೆ ಚೈತನ್ಯದ ಒಂದು ಆಕಾರ ಸಿಕ್ಕಿದೆ. ಹಾಗಾಗಿ ಜನನಿ ಮೊದಲ ಗುರುವು ಅಂತ ಹೇಳ್ತೀವಿ ನಾವು.
ಬೆಂಗಳೂರಿನ ಜಯನಗರದ NMKRV ಕಾಲೇಜು ಆವರಣದಲ್ಲಿರುವ ಸಭಾಂಗಣದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಚಾರಿಟಬಲ್ ಟ್ರಸ್ಟ್ನವರು ಉಚ್ಚ ಶಿಕ್ಷಣವನ್ನು ಪ್ರಮೋಟ್ ಮಾಡುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ, ಅದರಲ್ಲೂ ವಾರ್ಷಿಕ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ವಿಶೇಷ ಸಮಾರಂಭದೊಂದಿಗೆ ಹಮ್ಮಿಕೊಂಡಿದ್ದರು. ಕರ್ನಾಟಕ ಆರ್ಯವೈಶ್ಯ ಚಾರಿಟಬಲ್ ಟ್ರಸ್ಟ್ 2008ರಲ್ಲಿ ಆರಂಭವಾದಂಥ ಈ ಚಾರಿಟಬಲ್ ಸಂಸ್ಥೆ ಕಳೆದ 17 ವರ್ಷಗಳಲ್ಲಿ ದಾನಿಗಳ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಸಹಕಾರದಿಂದ ಕರ್ನಾಟಕ ರಾಜ್ಯದ ಸುಮಾರು 15,000ಕ್ಕೂ ಮೀರಿದ ವಿದ್ಯಾರ್ಥಿಗಳಿಗೆ 1,226 ಲಕ್ಷಗಳಷ್ಟು ವಿದ್ಯಾರ್ಥಿ ವೇತನವನ್ನು ಟ್ರಸ್ಟ್ ಪರವಾಗಿ ವಿತರಿಸಿದೆ. ವಾರ್ಷಿಕ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ನಗರದ NMKRV ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವಾಸವಿ ಪೀಠಂನ ಪೀಠಾಧಿಪತಿಗಳು ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿರವರ ಶ್ರೇಷ್ಠ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ MV ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ DV ಮಂಜುನಾಥ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. This 18th year of the team, or M team, Vibrant team, who been formed in 2007. The trust has been established in 1973, been granting scholarship to students whatever the best possible. And this team start from 2007, I can call as stars of 36 stars who have been joined together. When GMR has contributed a sum of rupees 5 lakhs for contribution every year, then we all decided when we are running, why can't we just come together and contribute together? So that's where myself, K.R. Pradeep and Dr. S.V.S. Gupta come together and form the team of 36 members. The first year, we were able to give 30 lakhs for 400 students. There are 54 donors. And now from there, the second year, we have been reached to 108 donors, collected around 60 lakhs. From third year onwards, the donors base been moved to 240 and we are able to collect 1 crore. From third year onwards, we are able to give 1 crore continuously for 15th year. ಇವಾಗಿನ ಮಕ್ಕಳಿಗೆ ಏನು ಅಂತ ನಾವು ಹೇಳೋದು ಅಂದರೆ ಇವತ್ತಿನ ಇದರಲ್ಲಿ ಪರಿಸ್ಥಿತಿ, ಇವಾಗ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡ್ತಾ ಇರೋ ಕಾರ್ಯಗಳಲ್ಲಿ ಎಲ್ಲರಿಗೂ ಆಪರ್ಚುನಿಟೀಸ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಮುಂದಕ್ಕೆ ಎಲ್ಲ ಅವರವ್ರದ್ದು ವಿಷನ್ ಏನಿದೆ ಮಾಡ್ಕೊಂಡು ಹೋದರೆ. ಮೊನ್ನೆ ಒಬ್ಬರನ್ನ CEO ನಾನು ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಡೆವಲಪ್ಮೆಂಟ್, ಎಲ್ಲ ಆಪರ್ಚುನಿಟೀಸು ಭಾಳ ಜಾಸ್ತಿ ಇದೆ. We want to have Dr. ಬೆಳಗಾವಿಯ 400 ವರ್ಷಗಳ ಇತಿಹಾಸ ಹೊಂದಿರುವಂತಹ ಶ್ರೀ SDT ಇನ್ಸ್ಟಿಟ್ಯೂಟ್ ಒಂದು ಶಿಕ್ಷಣ ಸಂಸ್ಥೆಯು 3 ಕೋಟಿ ವೆಚ್ಚದಲ್ಲಿ ಉಚ್ಚ ಶಿಕ್ಷಣಕ್ಕಾಗಿ ಹಾಗೂ ಮಕ್ಕಳ ಮೂಲಭೂತ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗೆ ಹಾಗೂ ನೂತನ PUCಗಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ಹಮ್ಮಿಕೊಳ್ಳಲಾಗಿದ್ದು, ಲೋಕೋಪಯೋಗಿ ಸಚಿವರು ಮಾನ್ಯ ಸತೀಶ್ ಜಾರಕಿಹೊಳಿರವರು ನೂತನ ಕಟ್ಟಡದ ನಿರ್ಮಾಣದ ವಿಶೇಷ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಲೋಕಾರ್ಪಣೆಯನ್ನು ಮಾಡಿದರು.
ಬೆಳಗಾವಿಯ ಘಟಪ್ರಭಾದಲ್ಲಿ 400 ವರ್ಷಗಳ ಇತಿಹಾಸ ಹೊಂದಿರುವ ಅರಭಾವಿ ಶ್ರೀ ದುರದುಂಡೇಶ್ವರ ಮಠದಿಂದ 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಎಸ್ಡಿಟಿ ಹೈಸ್ಕೂಲ್ ಹಾಗೂ ಪಿಯು ಕಾಲೇಜಿನ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಲೋಕಾರ್ಪಣೆಯನ್ನುಗೊಳಿಸಿದವರು ಲೋಕೋಪಯೋಗಿ ಸಚಿವರು ಮಾನ್ಯ ಸತೀಶ್ ಜಾರಕಿಹೊಳಿರವರು. ಹಳೆ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಜರುಗಿದಂತಹ ಈ ಕಾರ್ಯಕ್ರಮದಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರು ಹಾಗೂ ಅರಭಾವಿ ಮಠದ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಇದೇ ವೇಳೆ ಶಾಸಕರಾದ ಮಹಂತೇಶ ಕೌಜಲಿ, ಬಾಬಾ ಸಾಹೇಬ್ ಪಾಟೀಲ್ ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ಹಿಂದಿನ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಇಲ್ಲಿ ನಮ್ಮ ಮಕ್ಕಳಿಗೆ ಅತ್ಯುನ್ನತವಾಗಿರುವಂತಹ ಆಧುನಿಕವಾಗಿರುವಂತಹ ಶಾಲೆಯನ್ನು ಕಟ್ಟಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಅವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ಮಾಡಿರುವಂತಹ ಒಂದು ಕನಸು ಇವತ್ತು ನನಸಾಗಿರುವಂತಹ ದಿವಸ. ಇವತ್ತು ನಾವೆಲ್ಲ ಇಲ್ಲೆಲ್ಲ ಉಪಸ್ಥಿತರಿದ್ದು ಕಾರಣ ಏನು ಅಂದರೆ, ನಮ್ಮ ಪೂಜ್ಯರ ಸಂಕಲ್ಪವನ್ನು ಈಡೇರಿಸಲಿಕ್ಕಾಗಿ ನಾವೆಲ್ಲ ಇಲ್ಲಿ ಕೂಡಿದ್ದೇವೆ. ಶರಣ ಬಂಧುಗಳೇ, ಶಿಕ್ಷಣ ಅನ್ನೋದು ಅಮೂಲ್ಯವಾಗಿರ್ತಕ್ಕಂಥ ರತ್ನ. ಈ ರತ್ನವನ್ನು ಯಾರಿಂದನೂ ಕದಲಿಕ್ಕೆ ಆಗೋದಿಲ್ಲ. ಸುಮಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಗ್ರಾಮೀಣ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ ದುರದುಂಡೇಶ್ವರ ಮಠದ ಆಶ್ರಯದಲ್ಲಿ ಸುಮಾರು 50 ವರ್ಷಗಳಾಗಿರ್ಬೋದು ಹೆಚ್ಚು ಕಮ್ಮಿ ಈ ಶಾಲೆ ಪ್ರಾರಂಭ ಆಗಿ. ಸೊ ಆ ಕಲ್ಪನೆ ದೂರದೃಷ್ಟಿ ಇಟ್ಟು ಸುಮಾರು ವಿದ್ಯಾರ್ಥಿಗಳಿಗೆ ಅವರ ದಾರಿದೀಪ ಆಗಿ ಹೊರಹೊಮ್ಮಿರೋದು ನಮ್ಗೆ ಭಾಳ ಸಂತೋಷ. ಜೊತೆಗೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಹೊಸ ಕಟ್ಟಡ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಆ ಲೋಕಾರ್ಪಣೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನಮಗೂ ಅಷ್ಟೇ ಸಂತೋಷ ಆಗ್ತಾ ಇದೆ. ಸ್ವಾಮೀಜಿಯವರು ಹೇಳಿದ್ರು, ಯಾವುದೇ ಒಂದು ಸಹಕಾರ ಇಲ್ಲದೆ ನಾವು ಇಂಥ ಕಟ್ಟಡವನ್ನು ಕಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕನಸಿದೆ ನಮಗೆ. ಈ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಆಗಬೇಕು, ಇನ್ನು ಬೇರೆ ಬೇರೆ ಕಾಲೇಜುಗಳನ್ನು ಈ ಭಾಗಕ್ಕೆ ತರಬೇಕಂತ. ಬಹುತೇಕ ಶಿಕ್ಷಣ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ಹೇಳತ್ತಿದ್ರು. ಜೀವನದಾಗ ಯಾವುದೇ ವ್ಯಕ್ತಿ ಇವತ್ತಿನ ಯುಗದಾಗ ಮುಂದೆ ಬರಬೇಕಂತಂದ್ರೆ ಒಳ್ಳೆಯ ಶಿಕ್ಷಣ ಅತಿ ಅವಶ್ಯ ಐತಿ. ಶಿಕ್ಷಣ ಅನ್ನೋಕ್ಕಿಂತ ಕ್ವಾಲಿಟಿ ಎಜುಕೇಷನ್ ಬೇಕಾಗಿತ್ತು. ಯಾಕಂದ್ರೆ ಇವತ್ತಿನ ಜಗತ್ತಿನಾಗ ನಮ್ಮ ಕಾಂಪಿಟೇಷನ್ ಬರೀ ಗೋಕಾಕ ಬೆಳಗಾಕಾದ್ರೆ ನಡೆಯೋದಲ್ಲ. ಗ್ಲೋಬಲ್ ಕಾಂಪಿಟೇಷನ್ದಾಗ ಕಾಂಪಿಟೇಟಿವ್ ಯುಗದಲ್ಲಿ ಕ್ವಾಲಿಟಿ ಎಜುಕೇಷನ್ ಮುಖಾಂತರ ಏನಾದರೂ ಒಳಗೆ ಹೋಗೋಕ್ಕೆ ಮಾತ್ರ ಅಲ್ಲಿ ಫೇಸ್ ಮಾಡೋಕ್ಕೆ ಸಾಧ್ಯ ಐತಿ. ಆ ನಿಟ್ಟಿನಲ್ಲಿ ಶ್ರೀಗಳೊಂದು ಒಳ್ಳೆಯ ಈ ಶಾಲೆ ಮತ್ತು ಕಾಲೇಜನ್ನು ಒಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಅನ್ನುವಂಥ ಲೋಕೋಕ್ತಿಯೇ ಇದೆ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ದಾಸವರೇಣ್ಯರಲ್ಲಿ ಅಗ್ರನಾಮ ನಾವು ಯಾವಾಗಲೂ ಪುರಂದರದಾಸರನ್ನ ಸ್ಮರಿಸ್ತೀವಿ. ಪ್ರಾತಃ ಸ್ಮರಣೀಯರು ಅಂತ ಹೇಳ್ತೀವಿ. ಹರಿನಾಮ ಸಂಕೀರ್ತನೆಗಳು, ದಾಸ ಪಂಕ್ತಿಯ ಒಂದು ಸಂಸ್ಕೃತಿಯನ್ನು ಜಗದೆಗಲಕ್ಕೆ ಬಾನೆತ್ತರಕ್ಕೆ ಕೊಂಡೊಯ್ದಂಥ ಮಹನೀಯರು ಪುರಂದರದಾಸರು. ಪುರಂದರದಾಸರ ಈ ದಾಸವರೇಣ್ಯರ ವಿಶೇಷ ಉಂಚ ವೃತ್ತಿಯನ್ನು ಸ್ಮರಿಸಿ ಸಂಭ್ರಮಿಸುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಕನಕಪುರ ರಸ್ತೆಯ ನಿವಾಸಿಗರು ಎಲ್ಲರೂ ಸೇರಿ ಉಂಚ ವೃತ್ತಿಯ ಆರಾಧನಾ ಪಂಕ್ತಿಯ ನಗರ ಸಂಕೀರ್ತನೆಯನ್ನು ನೃತ್ಯ ನಮನದೊಂದಿಗೆ ಹಾಗೂ ಸಂಗೀತ ನಮನದೊಂದಿಗೆ ಹಂಚಿ ಸಂಭ್ರಮಿಸಿದರು. Go
ಬೆಂಗಳೂರಿನ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ ಸಮರ್ಥನಂ ಟ್ರಸ್ಟ್ ರವರು ವಿಕಲಚೇತನರ ಸಬಲೀಕರಣಕ್ಕಾಗಿ ಹಾಗೂ ವಿಕಲಚೇತನರಿಗೆ ದಿವ್ಯಾಂಗರಿಗೆ ವಿಶೇಷ ರೀತಿಯಾದಂಥ ಎಲ್ಲ ಸೌಲಭ್ಯಗಳು ಸಮಾನ ಮನಸ್ಕರಾಗಿ ನಾವು ನೀಡಿ ಅವರಿಗೂ ಕೂಡ ಉತ್ತಮ ಅವಕಾಶಗಳನ್ನು ಪ್ರತಿ ಕ್ಷೇತ್ರದಲ್ಲೂ ನೀಡಬೇಕು, ಅವರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 19ನೇ ಬೆಂಗಳೂರು ವಾಕಥಾನ್ ಅಂದರೆ ನಡುಗೆ ಜಾಥಾವನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಈ ವಾಕೆಥಾನ್ನಲ್ಲಿ ಸಾರ್ವಜನಿಕರಿಗೂ ಕೂಡ ಸಮವಾಗಿ ಅವಕಾಶವಿತ್ತು. ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ವಿಕಲಚೇತನರಿಗೆ ಇನ್ನಷ್ಟು ಹುಮ್ಮಸ್ಸು ಹುರುಪು ತುಂಬಿದ ಹಾಗೆ ಆಯಿತು. ಇದರ ಜೊತೆಗೆ ಹೆಲ್ತ್ ಫಾರ್ ಆಲ್ ಅಂದರೆ ಆರೋಗ್ಯ ಪ್ರತಿಯೊಬ್ಬರಿಗೂ ಬೇಕು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಈ ಬಾರಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. ನನ್ನ ಹೆಸರು ಜಯಶ್ರೀ ಅಂತ. ವಾಕಥಾನಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. 19th ಬೆಂಗಳೂರು ವಾಕಥಾನ. ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ನಾನು ವಾಕಥಾನ್ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇದು 19ನೇ ವಾಕಥಾನ್ ಈವೆಂಟ್ ಆಗಿರುತ್ತೆ. ನಾನು ಸತತವಾಗಿ ಇದು 3ನೇ ವರ್ಷ ಬರ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. To make another historic event, 19th Open Text Bengaluru Walkathon. ಶಂಕರ್ ಪ್ರಕಾಶ್ ಅವರು ಹೇಳಿದ ಹಾಗೆ 2005ರಲ್ಲಿ ಒಂದು ಮಧ್ಯರಾತ್ರಿ midnight, me and Nagesh conceived this idea of walkathon because marathon had just started in our country. We thought walkathon would be more appropriate for everybody to participate. Walkathon is just not an event. It is a symbol of celebration of equality, festival of dignity and inclusion. I'm representing Blue Yonder. We are a CSR partner with Samarthanam more than a decade. I started visiting a small place where it was in HSR. It has actually grown as a skyscraper now. And really happy for the entire team, the organizers and Mahantesh sir and everyone who has actually contributed to this noble cause. And we will continue to support Samarthanam for obvious reason, not just for the team that they are actually nurturing, the disabled team. Looking at the verticals they have, right? Go to the music group, they are there on the top. ಆದಿತ್ಯೋ ಜಗಚ್ಚಕ್ಷು ಅಂತಾರೆ. ಜಗತ್ತಿಗೆ ನೇತ್ರ ಪ್ರಧಾನನು, ನಯನ ಪ್ರಧಾನನು ಸೂರ್ಯ ಭಗವಂತನು. ಆರೋಗ್ಯ ಪ್ರದಾಯಕನೂ ಕೂಡ ಹೌದು, ಸರ್ವ ಚೈತನ್ಯ ಪ್ರದಾಯಕನೂ ಕೂಡ ಹೌದು. ಭಾಸ್ಕರನನ್ನ, ದಿವಾಕರನನ್ನ, ಪ್ರಭಾಕರನನ್ನ ಸ್ಮರಿಸಲೆಂದೇ ಪ್ರತಿ ವರ್ಷ ರಥಸಪ್ತಮಿಯ ಪರ್ವಕಾಲದಲ್ಲಿ ಭಕ್ತಾದಿಗಳು ದಿವಾಕರನಿಗೆ ನಮನಗಳನ್ನು ಸ್ಮರಿಸ್ತಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮೀಪುರದ ರಾಣಿ ಅಬ್ಬಕ್ಕ ಆಟದ ಮೈದಾನದ ಆವರಣದಲ್ಲಿ ರಥಸಪ್ತಮಿಯ ಪರ್ವಕಾಲಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನಾರಾಯಣ ಹೋಮ, 108 ಸೂರ್ಯ ನಮಸ್ಕಾರಗಳು, 108 ಅಗ್ನಿಹೋತ್ರ, ಧ್ಯಾನ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಆದಿತ್ಯ ಹೃದಯ ಪಠಣವನ್ನು ಹಮ್ಮಿಕೊಂಡಿದ್ದರು.
ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಭೇಟಿಯಾಗೋಣ. ಅಲ್ಲಿವರೆಗೂ ವಂದನೆಗಳು.